ಓಕೆ, ಆದಷ್ಟು ಎಲ್ಲರೂ ಸಮೃದ್ಧಿ ಕಾರ್ಯಾಗಾರ ಜಾಯಿನ್ ಆದಂಥವ್ರೆ ಇದೀರಿ VCಲಿ. ಹಾಗೆ ದಿವ್ಯ ಯೋಗ ಮಾಡ್ಕೊಂಡವರು ಇದೀರಿ ಅಂತ ಕಾಣಿಸ್ತಾ ಇದೆ. ರಾಘವೇಂದ್ರ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ. ಸುಕಲತಾ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ. ಏನಾದ್ರು ಮಾತಾಡೋದಿದ್ರೆ ಹೇಳ್ಬೋದು. ಸರಿ, ಇವಾಗಲ್ಲ ಮಾಡ್ಕೊಳ್ಳಿ. ಇವಾಗಲ್ಲ ಅವಾಗ ರೈಸ್ ಮಾಡಿದ್ದು. ನಾನು ಆಕ್ಚುಲಿ ಬಸ್ಸಲ್ಲಿ ಇದ್ದೀನಿ, ಬಸ್ಸಿಂದ ತಗೊಂತ ಕಾಲ್. ಸರಿ, ಓಕೆ ಓಕೆ, ಪರವಾಗಿಲ್ಲ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಮೃದ್ಧಿ ಕಾರ್ಯಾಗಾರ ಆಲ್ಮೋಸ್ಟ್ ಸಾಕಷ್ಟು ಎಲ್ಲರೂ ಮಾಡಿರೋವಂಥದ್ದೇ. ಈ ಬಾರಿ ಸ್ವಲ್ಪ ವಿಶೇಷ ಇರುತ್ತೆ. ಅದೇನು ವಿಶೇಷ ಅಂತ ಹೇಳ್ತೀನಿ. ಈ 27 ದಿನಗಳ ಕಾರ್ಯಾಗಾರನೇ ಆಗಿರುತ್ತೆ. ಈ ಎರಡರ ಒಂದು ಸಮ್ಮಿಲನದಿಂದ ಈ ಒಂದು ಕಾರ್ಯಾಗಾರ ಮಾಡ್ತಾ ಇರೋದು. ಎರಡೂ ಎಲ್ಲವೂ ಆರೋಗ್ಯ ಆಗಿರ್ಬೋದು, ಧ್ಯಾನದ ವಿಷಯ ಆಗಿರ್ಬೋದು, ನಂತರ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಮನಿ ಅಟ್ರಾಕ್ಷನ್ ಆಗಿರ್ಬೋದು, ಧನಾಕರ್ಷಣೆ ಅಂತ ಹೇಳ್ಬೋದು. ಕೇಳಿಸ್ತಿದೆ ಅಲ್ವಾ? ಓಕೆ, ಈ ರೀತಿ ಎಲ್ಲ ಈ ಒಂದು ಕಾರ್ಯಾಗಾರದಲ್ಲಿ ಇರುತ್ತೆ. ಧನಾಕರ್ಷಣೆ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಮತ್ತೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೆ ಅದು ಕೂಡ ಆಗಿರ್ಬೋದು. ಈ ಎಲ್ಲ ವಿಷಯದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಹಿಂದೆಲ್ಲ ಹೇಗೆ ನಡೆದಿದೆ ಅಂತೇಳಿ. ಅದರಲ್ಲಿ ಅದೇ ರೀತಿ ಇರುತ್ತೆ, ಸ್ವಲ್ಪ ಬದಲಾವಣೆಗಳು ಇರುತ್ತೆ. ದಿವ್ಯ ಯೋಗ ಮಾಡಿದವರಿಗೂ ಗೊತ್ತಿದೆ ಏನಾದ್ರು ಬದಲಾವಣೆಗಳು ತಂದಿದೆ ಇಲ್ಲಿವರೆಗೂ ಮಾಡಿರುವಂತಹ ದಿವ್ಯ ಯೋಗ ಆಗಿರ್ಬೋದು ಅಥವಾ ಸಮೃದ್ಧಿ ಆಗಿರ್ಬೋದು. ಇದರಿಂದ ಬದಲಾವಣೆಗಳು ತಂದು ಕೊಟ್ಟಿದೆ, ಮತ್ತೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡಬಹುದು. ಇಲ್ಲೇನು ನಾನು ಲಾಸ್ಟ್ ಟೈಮ್ ಕೂಡ ಸಮೃದ್ಧಿ ಕಾರ್ಯಾಗಾರದಲ್ಲಿ ಹೇಳಿದೆ, ಮತ್ತೆ ಎಲ್ಲರೂ ಸೇರುವಂತ ಅವಶ್ಯಕತೆ ಇರಲ್ಲ, ನೀವೇ ಅಭ್ಯಾಸ ಮಾಡಬಹುದು ಅಂತ ಹೇಳಿದ್ದೆ. ಆದ್ರೂ ಇಂಟ್ರೆಸ್ಟ್ ಇದೆ ಅಂತ ಏನಾದ್ರು ಮಾಡ್ಬೋದು ಅಂದ್ರೆ ನಿಮ್ಮ ಇಚ್ಛೆ ಅಷ್ಟೇ, ಇಲ್ಲೇನು ಇದಿಲ್ಲ. ಯಾರೆಲ್ಲ ಮಾಡ್ಕೊಂಡಿಲ್ಲ ಅಂಥವರಿಗೆ ಒಂದು ಮೊದಲ ಆದ್ಯತೆ ಅಂತ ಇರುತ್ತೆ. ಹೊಸದಾಗಿ ಯಾರಾದರೂ ಮಾಡುವಂಥವ್ರು ಮಾಡ್ಕೋಬಹುದು. ಇಲ್ಲಿ ಎರಡು ಒಂದು ಕಾರ್ಯಾಗಾರಗಳು ಒಂದು ಸಮ್ಮಿಶ್ರಣದಿಂದ ಮಾಡಿರೋದ್ರಿಂದ ಹೆಚ್ಚಿನ ಒಂದು ಲಾಭಗಳು ಸಿಗುತ್ತೆ. ಅಭ್ಯಾಸ ಮಾಡಿದ್ರೆ ಮಾತ್ರ ಅಭ್ಯಾಸ ಮಾಡಬೇಕು. ಮಾಡುವಂಥವ್ರು ಇದ್ರೆ ಜಾಯ್ನ್ ಆಗಿ. ಸುಮ್ಮನೆ 27-28 ದಿನಗಳ ಕಾಲ ಸುಮ್ಮನೆ ನಾನು ಕಳಿಸ್ತಾ ಇರ್ತೀನಿ, ನೀವೇನು ಅಭ್ಯಾಸ ಮಾಡ್ತಾ ಇಲ್ಲ ಅಂದ್ರೆ ಯಾವುದೇ ರೀತಿ ಫಲಗಳು ಸಿಗೋದಿಲ್ಲ. ಅಭ್ಯಾಸ ಮಾಡಲೇಬೇಕಾಗಿದೆ. ಇಲ್ಲಿ ಕೂಡ ಕಳೆದ ಬಾರಿ ಹೇಗೆಲ್ಲ ಇರ್ತಿತ್ತು ಅದೇ ರೀತಿ ಇರುತ್ತೆ. ಯಾರಿಗಾದ್ರೂ ಹೊಸಬ್ರಿಗೆ ಸೇರಿಸುವಂಥದ್ದು ಏನಾದ್ರು ಇದ್ರೆ ಅವರಿಗೆ ಏನು ಆಫರ್ ಇರುತ್ತೆ ಅಂತ ಹೇಳಿ ಮೊದಲು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗಲೂ ಕೂಡ ಇರುತ್ತೆ. ನೀವಲ್ದಲ್ಲೇ ಇನ್ನು ಯಾರಿಗಾದ್ರೂ ಸೇರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸೇರಿಸ್ತೀರಿ ಅಂದ್ರೆ ಸೇರಿಸ್ಬೋದು. ನಿಮಗೆಲ್ಲ ಒಂದು ಸಮೃದ್ಧಿ ಕಾರ್ಯಾಗಾರದಲ್ಲಿ ಮಾತ್ರ ಈ ಒಂದು ಆಫರ್ ಇರುತ್ತೆ ಅಂತ ಎಲ್ರಿಗೂ ತಿಳಿದಿದೆ. ಈ ಬಾರಿ ಕೂಡ ಇರುತ್ತೆ. ನಾನು ತಿಳಿಸ್ತೀನಿ, ಜಾಯ್ನ್ ಆದ ನಂತರ ತಿಳಿಸ್ತೀನಿ. ಯಾರೆಲ್ಲ ಜಾಯಿನ್ ಆಗ್ತಾರೆ ಅವರಿಗೆ, ಜಾಯಿನ್ ಆದವರಿಗೆ ಈ ಒಂದು ಅವಕಾಶ ಇರುತ್ತೆ. ಇಲ್ಲಿ ಯಾವುದು ಲಿಮಿಟ್ಸ್ ಅಂತ ಇರಲ್ಲ, ಯಾರು ಎಷ್ಟು ಜನಕ್ಕಾದ್ರೂ ಸೇರಿಸಬಹುದು. ಹಾಗೆ ಮತ್ತೆ ಈ ಒಂದು
ಕಾರ್ಯಾಗಾರದಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಇದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಏನ್ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಅಂತ ಇದೆ ಅಂತ ಇದ್ದು ಆ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು ಅಂತ ಇದ್ದವರು ಸಮಸ್ಯೆಯ ವಿವರಗಳನ್ನ ತಿಳಿಸ್ಕೊಟ್ರೆ, ಒಂದು ಸಮಸ್ಯೆ ಮಾತ್ರ ಆ ವಿವರಗಳನ್ನ ತಿಳಿಸ್ಕೊಟ್ರೆ ಒಂದು ಸರಳ ರೀತಿಯಲ್ಲಿ ನೀವೇ ಖುದ್ದಾಗಿ ಮಾಡುವಂತಹ ಒಂದು ಸರಳ ಪರಿಹಾರ ಸಮಸ್ಯೆಯ ಆಧಾರದ ಮೇಲೆ ಪ್ರತ್ಯೇಕವಾಗಿ ಯಾರ್ಯಾರಿಗಿದೆ ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಒಂದು ಪರಿಹಾರಗಳನ್ನು ಕೊಡುವಂತ ಒಂದು ಇರುತ್ತೆ. ಬೇಸ್ಡ್ ಆನ್ ಟ್ಯಾರೋ ಅಂಡ್ ಆಸ್ಟ್ರಾಲಜಿ ಇದ್ರ ಬೇಸ್ಡ್ ಮೇಲೆ ಕೊಡುವಂಥದ್ದು ಪರಿಹಾರಗಳೆಲ್ಲ ಸರಳವಾಗಿರುತ್ತೆ. ಅದು ತಿಳಿಸ್ಕೊಡ್ತೀನಿ. ಯಾರಿಗೆ ಸಮಸ್ಯೆ ಇರುತ್ತೆ ಅಂತವರಿಗೆ, ಸಮೃದ್ಧಿ ಕಾರ್ಯಾಗಾರ ಜಾಯಿನ್ ಆದವರಿಗೆ, ಎಲ್ಲರಿಗೂ ಅಲ್ಲ, ಜಾಯಿನ್ ಆದವರಿಗೆ ಇರುತ್ತೆ ಈ ಬಾರಿಗೆ. ಹಾಗೆ ಪ್ರತಿದಿನ ಹೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಮತ್ತೆ ಈ ಬಾರಿ ಇನ್ನೊಂದು ವಿಶೇಷ ಏನು ಅಂದ್ರೆ ಆದಷ್ಟು ಮಧ್ಯದಲ್ಲಿ 2-3 VCಗಳು ಮತ್ತೆ ನಡೀತಾ ಇರುತ್ತೆ. ಕಾರ್ಯಾಗಾರ ನಡೆಯುವಾಗ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕಾಗಿರ್ಬೋದು. ಈ ಒಂದು ವಿಷಯಕ್ಕಾಗಿ ಈಗ 7 ದಿನ ನಡೆದಿದೆ ಅಂದ್ರೆ ಮಧ್ಯದಲ್ಲಿ ಒಂದು ಶನಿವಾರ ಆಗಿರ್ಬೋದು, ಯಾವ್ದಾದ್ರು ಒಂದು ದಿನ ನೋಡಿ ಎಲ್ರಿಗೂ ಅನುಕೂಲ ಆಗೋ ರೀತಿಲಿ ಮಧ್ಯದಲ್ಲಿ VC ಇರುತ್ತೆ. ಕಾರ್ಯಾಗಾರ ಎಂಡ್ ಆಗೋ ಮಧ್ಯದಲ್ಲಿ 3-4 VCಗಳು ಆಗಬಹುದು. ಇಲ್ಲಿ ಏನಾದ್ರು ಡೌಟ್ಸ್ ಇರ್ಬೋದು, ಸುಮ್ಮನೆ ಮಾಡ್ತಾ ಇರಲ್ಲ ಕೆಲವರು, ಹಾಗಾಗಿ ಇದೊಂದು ರೀತಿಯಲ್ಲಿ ಫಾಲೋ ಅಪ್ ಕೂಡ ಆಗತ್ತೆ. ಜೊತೆಯಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಆಗ್ಬೋದು, ಅಥವಾ ಹೊಸ ವಿಷಯಗಳೇನಾದ್ರೂ ಸಿಗಬಹುದು ಈ ಒಂದು VC ಮಾಡೋದ್ರಿಂದ. ನಂತರ ಮೇ ಬಿ ಶನಿವಾರದ ದಿನ ಮಾಡೋಣ ಈ ಒಂದು ಕಾರ್ಯಾಗಾರ. ಇದೇ ತಿಂಗಳು ಅಮಾವಾಸ್ಯೆ ಏನ್ ಬರುತ್ತೆ ಅಂದ್ರೆ ಜೂನ್ ಅಲ್ಲಿ ಬರುವಂತಹ ಅಮಾವಾಸ್ಯೆ ಏನಿದೆ ಅಲ್ಲಿಂದ ಹುಣ್ಣಿಮೆಯಿಂದ ಪ್ರಾರಂಭಿಸ್ಬೇಕು ಅಂತ ಇದೆ. ನೋಡೋಣ. ಹಾಗೆ ಇನ್ನೊಂದು ವಿಷಯ ಏನು ಅಂದ್ರೆ ಸರಳವಾಗಿ ನೀವೇ ರೆಡಿ ಮಾಡುವಂತಹ ಒಂದು ಧನಾಕರ್ಷಣೆಗೆ ಸಂಬಂಧಿಸಿರುವಂತಹ ಒಂದು ಯಂತ್ರ, ನೀವೇ ಮಾಡಬಹುದಾದಂತಹ ಯಂತ್ರ ನಾನು ನಿಮಗೆ ಹೇಗೆ ಮಾಡೋದು ಅನ್ನೋ ಒಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನ ಮಾಡೋದ್ರಿಂದ ತುಂಬಾ ಸರಳವಾಗಿರುತ್ತೆ, ಎಲ್ರೂ ಮಾಡಬಹುದು. ಆ ತರ ಒಂದು ವಿಷಯನ ತಿಳಿಸ್ಕೊಡ್ತೀನಿ ಕಾರ್ಯಾಗಾರದಲ್ಲಿ. ಅದು ಮಾಡೋದ್ರಿಂದ ನಿಮ್ಮ ಇದರಲ್ಲಿ ಧನಾಕರ್ಷಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಮೃದ್ಧಿ ಕಾರ್ಯಾಗಾರದಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಬಹುದು ಅಂತ ಅನ್ನೋದಾದ್ರೆ ಫಸ್ಟ್ ಇದೆಲ್ಲ ಮನಸ್ಸಿಗೆ ರಿಲೇಟೆಡ್ ಆಗಿರುತ್ತೆ. ಸಮೃದ್ಧಿ ಕಾರ್ಯಾಗಾರ ಏನಿದೆ ಅದು ಮನಸ್ಸಿಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಫಸ್ಟ್ ಮೆಡಿಟೇಷನ್ ಟೆಕ್ನಿಕ್ಸ್ ಇರುತ್ತೆ. ನಂತರ ಸ್ವಿಚ್ ವರ್ಡ್ಸ್ ಅಂತ ಏನಿರುತ್ತೆ, ಸ್ವಿಚ್ ವರ್ಡ್ಸ್ಗಳು ಕೂಡ ಕೆಲವು ಸ್ವಿಚ್ ವರ್ಡ್ಸ್ಗಳು ಕೂಡ ಹೇಳ್ಕೊಡ್ತೀನಿ. ಸ್ವಿಚ್ ವರ್ಡ್ಸ್ ಕೂಡ ಇಲ್ಲಿ ಗೊತ್ತಿರೋರು ಗೊತ್ತಿರತ್ತೆ, ರಿಪಿಟೇಷನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. ಮತ್ತೆ ಮನಿ ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಯೂನಿವರ್ಸ್, ಈ ಒಂದು ವಿಷಯಗಳ ಮೇಲೆ ಇರುತ್ತೆ. ಸೌಹಾರ್ದತೆಗಾಗಿರುತ್ತೆ, ಆರೋಗ್ಯಕ್ಕಾಗಿರುತ್ತೆ, ಧ್ಯಾನಕ್ಕಾಗಿರುತ್ತೆ, ಇದೆಲ್ಲದಕ್ಕೂ ಆಗಿರುತ್ತೆ. ಜೊತೆಯಲ್ಲಿ ಹೀಲಿಂಗ್ ಕೂಡ ಇರುತ್ತೆ. ಇಷ್ಟು ವಿಷಯಗಳು ಈ ಒಂದು ಸಮೃದ್ಧಿ ಕಾರ್ಯಾಗಾರದಲ್ಲಿ ಇರುತ್ತೆ. ಇನ್ನೇನಾದ್ರೂ ಹೆಚ್ಚಿನದು ಬೇಕು ಅಂತ ಅನ್ಸಿದ್ರೆ ನಾನು ಮಧ್ಯದಲ್ಲಿ ಸೇರಿಸ್ತೀನಿ. ಈಗೇನ್ ಹೇಳಿದೀನಿ ಇಷ್ಟಂತೂ ಈ ಒಂದು ಕಾರ್ಯಾಗಾರದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಸಮಯಾವಕಾಶ ಆದ್ರೆ ಇನ್ನೂ ಒಂದು ಹೆಚ್ಚಿನ ಹೊಸ ವಿಷಯಗಳನ್ನ ಈ ಬಾರಿ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ಲವೂ ಸರಳವಾಗಿರುವಂತಹ ವಿಧಿವಿಧಾನಗಳನ್ನೇ ಕೊಡುವಂಥದ್ದಾಗಿರುತ್ತೆ. ಯಾರು ಬೇಕಾದ್ರೂ ಸುಲಭವಾಗಿ ಮಾಡಬಹುದಂತದ್ದಾಗಿರುತ್ತೆ. ಯಾವ ಸಮಯದಲ್ಲಾದ್ರೂ ಮಾಡಬಹುದಾಗಿರುತ್ತೆ. ಒಂದೇನು ಅಂದ್ರೆ ದಿವ್ಯ ಯೋಗ ಇದರಲ್ಲಿ ಆಡ್ ಆಗಿರೋದ್ರಿಂದ ಯಾವ ಸಮಯ ಅಂತ ಒಂದು ಕೊಟ್ಟಿರ್ತೀನಿ ದಿವ್ಯ ಯೋಗ ರಿಲೇಟೆಡ್, ಅದನ್ನ ಮಾತ್ರ ಆ ಸಮಯದಲ್ಲಿ ಮಾಡಿ. ಇನ್ನ ಉಳಿದಿರುವಂತಹ ನಿಮ್ಮ ಅಭ್ಯಾಸಗಳು ನಿಮ್ಮ ಫ್ರೀ ಟೈಮಲ್ಲಿ ಅವತ್ತಿಂದ ಅವತ್ತೇ ಮಾಡ್ಕೊಂಡು ಹೋದ್ರು ಒಳ್ಳೇದು. ಅಥವಾ ಆ ಒಂದು ಅಭ್ಯಾಸಗಳೇನಿರುತ್ತೆ ಅದು ಅದ್ರ ನೆಕ್ಸ್ಟ್ ಡೇ ಮಾಡಿದ್ರು ನಡೆಯುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವತ್ತಿಂದ ಅವತ್ತೇ ಮಾಡ್ಕೊಳ್ತಾ ಹೋದ್ರೆ ನೀವು ಅಪ್ಡೇಟ್ ಆಗಿರ್ತೀರಿ. ಹಾಗಾಗಿ ಅಂದಿನ ಅಭ್ಯಾಸ ಅಂದಿನ ದಿನನೇ ಮಾಡೋದು ಒಳ್ಳೇದಿರುತ್ತೆ. ಬೆಳಗ್ಗೆಯಿಂದ ನಿಮಗೆ ನಾನು ಒಂದು ದಿನ ಮೊದಲೇನೆ ಕಳಿಸಿರ್ತೀನಿ, ಒಂದು 9 ಗಂಟೆ ಒಳಗಡೆ ನಾಳೆ ಏನ್ ಮಾಡ್ಬೇಕು ಅನ್ನೋ ವಿಷಯಗಳನ್ನ ಇವತ್ತು ರಾತ್ರಿ 9 ಗಂಟೆಗೆ ಕಳಿಸಿರ್ತೀನಿ. ಆ ಒಂದು ಅಭ್ಯಾಸಗಳನ್ನ ನೀವು ಅದ್ರ ನೆಕ್ಸ್ಟ್ ಡೇ ಏನಿರುತ್ತೆ ಆ ನೆಕ್ಸ್ಟ್ ಡೇ ನೀವು ಯಾವ ಟೈಮಲ್ಲಿ ಆದ್ರೂ ಮಾಡಿ. ನಾನು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ದಿವ್ಯ ಯೋಗ ರಿಲೇಟೆಡ್. ಏನ್ ಮಾಡ್ಬೇಕು, ಮಂತ್ರ ಜಪ ಮಾಡ್ಬೇಕಾ, ಅಥವಾ ಏನಾದ್ರು ಆಹಾರಗಳನ್ನ
ಸ್ವೀಕಾರ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ. ಹೀಗೆ ಏನಾದ್ರು ಬೇರೆ ವಿಚಾರಗಳಿದ್ರೆ ಅದನ್ನ ತಿಳಿಸ್ಕೊಡ್ತೀನಿ. ಅಂದಿನ ದಿನದ್ದು ಆ ಟೈಮಲ್ಲಿ ಕೊಟ್ಟಿರ್ತೀನಿ, ಆ ಟೈಮಲ್ಲಿ ಅದನ್ನ ಮಾಡಿ. ಇನ್ನುಳಿದಿದೆಲ್ಲ ಸಿಂಪಲ್ ಆಗಿರುತ್ತೆ. ಇನ್ನುಳಿದಿರೋ ಟೈಮಲ್ಲಿ ನಿಮಗೆ ಫ್ರೀ ಅಂತ ಯಾವ ಟೈಮ್ ಇರುತ್ತೆ ಆ ಒಂದು ಟೈಮಲ್ಲಿ ನೀವು ಈ ಅಭ್ಯಾಸಗಳನ್ನ ಮಾಡಿ. ಇಷ್ಟು ವಿಷಯ ಇರುತ್ತೆ. ಯಾರಿಗಾದ್ರೂ ಏನಾದ್ರು ಈ ವಿಚಾರವಾಗಿ ಡೌಟ್ಸ್ ಇದ್ರೆ ಕೇಳ್ಬೋದು. ಮಧ್ಯದಲ್ಲಿ ಏನಾದ್ರು ನನಗೆ ನೆನಪಾದ್ರೆ ನಾನು ಮತ್ತೆ ಹೇಳ್ತೀನಿ. ಯಾರಿಗಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಯಾರಿಗೂ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಫೀಸ್ ಅಲ್ವಾ ಮೇನ್ ವಿಷಯ. ಫೀಸ್ ನೋಡಿ 1100 ರೂಪಾಯಿ ಇರುತ್ತೆ ಈ ಒಂದು ಕಾರ್ಯಾಗಾರಕ್ಕೆ. ಮೇ ಬಿ 11ನೇ ತಾರೀಕು ಜೂನ್ 11ರಿಂದ ಪ್ರಾರಂಭ ಆಗಬಹುದು. ಆದಷ್ಟು ಬೇಗ ಸೇರಿದವರಿಗೆ ಕೆಲವೊಂದು ವಿಶೇಷ ಲಾಭಗಳಿರುತ್ತೆ ಅಷ್ಟೇ ಹೇಳೋದು. ಇನ್ನುಳಿದಿದ್ದು ಕಾರ್ಯಾಗಾರ ಪ್ರಾರಂಭ ಆಗೋದೆಲ್ಲ ಅದೇ ದಿನ ಇರುತ್ತೆ. ಇಲ್ಲಿ ಮೇನ್ ಆಗಿ ಎಲ್ಲ ನಮ್ಮ ಒಂದು ವಿಶ್ ಲಿಸ್ಟ್ ಅಂತ ಮಾಡ್ಕೊಳ್ಳೋದಿರುತ್ತೆ. ಅದನ್ನ ಮಾಡಿಕೊಂಡು ಅದು ನಿಮ್ಮ ಒಂದು ಸರಿ ಇದೆಯಾ ತಪ್ಪಿದೆಯಾ ಅವೆಲ್ಲ ಚೆಕ್ ಮಾಡ್ಕೊಂಡೆಲ್ಲ ಮಾಡ್ಲಿಕ್ಕೆ ನನಗೂ ಕೂಡ ಸಮಯ ಬೇಕಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಬೇಗ ಜಾಯಿನ್ ಆಗ್ತೀರಿ ಅಂತ ಅಂದ್ರೆ ಅಂಥವರಿಗೆ ಈ ಒಂದು ಕಾರ್ಯಾಗಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ. ನೀವು ಜಾಯಿನ್ ಆಗಿದ್ದ ನೆಕ್ಸ್ಟ್ ಡೇ ಇಂದನೇ ನೀವು ಕೆಲವೊಂದು ಅಭ್ಯಾಸಗಳನ್ನ ಪ್ರಾರಂಭಿಸಬಹುದು. ಓಕೆ, ಇಷ್ಟು ವಿಷಯ ಇದೆ. ಮತ್ತೆ ಇದು ಮೇನ್ ಆಗಿ ಈ ಒಂದು ಕಾರ್ಯಾಗಾರ ಮಾಡಿಕೊಂಡ ತಕ್ಷಣನೇ ಎಲ್ಲ ಸಮೃದ್ಧಿ ಆಗತ್ತೆ, ದಿವ್ಯ ಯೋಗ ಬಂದ್ಬಿಡತ್ತೆ, ದಿವ್ಯ ಸಮೃದ್ಧಿ ಯೋಗ ಬರುತ್ತೆ ಅನ್ನೋದೇನಿಲ್ಲ. ಅಭ್ಯಾಸ ಮಾಡಿದ್ರೆ ಮಾತ್ರ ಬರುತ್ತೆ. ಮತ್ತೆ ಅದೆಲ್ಲೋ ನೀವು ಕುತ್ಕೊಂಡಿರ್ತೀರಿ, ಅಲ್ಲಿಗೆ ಬಂದು ಬರಲ್ಲ, ಅಲ್ಲಿಗೆ ಬಂದು ನಿಮ್ಮನೆ ಬಾಗ್ಲು ತಟ್ಟತ್ತೆ ಅನ್ನೋದಿಲ್ಲ. ನಿಮಗೆ ಆ ಒಂದು ಸಮೃದ್ಧಿಗಾಗಿ ಏನೆಲ್ಲ ಬೇಕಿದೆಯೋ ಆ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಾವೆಲ್ಲ ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಇರ್ತೀವಿ. ಫಸ್ಟ್ನೇ ದಿನ ಒಂದು ಹೀಲಿಂಗ್ ಇರುತ್ತೆ. ಆ ಹೀಲಿಂಗ್ ಅಲ್ಲಿ ನಾನು ಎಲ್ಲರಿಗೂ ಒಂದು ಯೂನಿವರ್ಸಿಗೆ ಕನೆಕ್ಟ್ ಆಗೋ ಒಂದು ರೀತಿಯಲ್ಲಿ ಒಂದು ಹೀಲಿಂಗ್ ಪ್ರೋಸೆಸ್ ಅಂತ ಮಾಡಿ, ನಂತರ ನಿಮಗೆ ಈ ಒಂದು ಪ್ರೋಸೆಸ್ ಅಲ್ಲಿ ಆಕ್ಟಿವ್ ಆದ ನಂತರ ನಿಮಗೆ ಆದಷ್ಟು ಸ್ವಲ್ಪ ಫಾಸ್ಟ್ ಆಗಿ ಅಂತ ಅನ್ಬೋದು, ಅಥವಾ ಸ್ವಲ್ಪ ಸ್ಟ್ರಾಂಗ್ ಕನೆಕ್ಷನ್ ಅಂತ ಅನ್ಬೋದು. ಆ ಒಂದು ಯೂನಿವರ್ಸ್ ಜೊತೆ ಸ್ಟ್ರಾಂಗ್ ಕನೆಕ್ಷನ್ ಆಗಬಹುದು. ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸಗಳು, ನಿಮ್ಮ ಏನು ಅಭ್ಯಾಸಗಳಿರುತ್ತೆ ಆ ಅಭ್ಯಾಸಗಳು ಫಲಿಸ್ತಾ ಬರುತ್ತೆ. ಇಷ್ಟು ಹೇಳ್ಬೋದು. ಇನ್ನೇನಾದ್ರು ಯಾರಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಏನು ಡೌಟ್ಸ್ ಇಲ್ಲ ಅಂದ್ರೆ ಇವತ್ತು 10 ನಿಮಿಷದಲ್ಲಿ ಒಂದು ವಿಷಯ ಮುಗಿತಾ ಇದೆ ಅನ್ಕೋತೀನಿ. ಯಾರಿಗಾದ್ರೂ ಡೌಟ್ಸ್ ಇದೆ ಅಂದ್ರೆ ನನಗೆ ಪರ್ಸನಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ಅದು ಪಾಪಪ್ ಆದ್ರೆ ನಾನು ನೋಡಿ ಆನ್ಸರ್ ಮಾಡ್ತೀನಿ. ಎಲ್ಲರೂ ಅದೇ ಡೌಟ್ಸ್ ಅಂತ ಹೇಳಿ ಈ ರೀತಿ ಮೆಸೇಜ್ ಹಾಕ್ಬೇಡಿ. ಮಾತಾಡಬೇಕು ಅನ್ನೋರು ಮಾತಾಡಿ. ಎಲ್ಲರೂ ಅದೇ ಮಾಡಿದ್ರೆ ಅದು ಒಂದು ಡಿಸ್ಕಷನ್ ಅಂತ ಸರಿ ಆಗಲ್ಲ. ಅದು ನೇರವಾಗಿ ಮಾತಾಡುವಂಥವ್ರು ನೇರವಾಗಿ ಮಾತಾಡ್ಬೋದು. ಇಲ್ಲ ನಮಗೆ ಆಗ್ತಾ ಇಲ್ಲ ಅನ್ನೋರು, ಸಂಕೋಚ ಸ್ವಭಾವ ಇರುವಂಥವ್ರು ನನಗೆ ಮೆಸೇಜ್ ಮಾಡಿದ್ರು, ನಾನು ಅಲ್ಲಿ ಓದ್ಕೊಂಡು ನಿಮಗೆ ಆನ್ಸರ್ ಮಾಡ್ತೀನಿ. ಏನು ಇಲ್ಲ ಅಂದ್ರೆ, ಯಾವುದೇ ರೀತಿ ಡೌಟ್ಸ್ ಇಲ್ಲ ಅನ್ನೋದಾದ್ರೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಇನ್ನೂ ಕೆಲವೊಂದು ವಿಶೇಷವಾದಂತಹ ಪರಿಹಾರಗಳಾಗಿರ್ಬೋದು, ಅದರ ಮೂಲಕ ಒಂದು ದಿವ್ಯ ಸಮೃದ್ಧಿ ಯೋಗ ಕಾರ್ಯಾಗಾರನ ಪ್ರಾರಂಭಿಸೋಣ. ಇಲ್ವಾ? ಯಾರ್ದು ಏನು ಡೌಟ್ಸ್ ಇಲ್ವಾ? ಕ್ಲೋಸ್ ಮಾಡೋಣ. ಕೇಳಿಸ್ತಾ ಇದೆ ಅಲ್ವಾ ನಾ ಮಾತಾಡ್ತಾ ಇರೋದು? ಓಕೆ ಓಕೆ ಓಕೆ, ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಆಗ್ತಾ ಇದೆ. ನೋ ಡೌಟ್ಸ್ ಅಂತಾನೆ ಮೆಸೇಜ್ಗಳು ಬರ್ತಾ ಇವೆ. ಹಾಗಿದ್ರೆ ಎಂಡ್ ಮಾಡೋಣ.
ಓಕೆ, ಈ ಒಂದು VC ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಎಲ್ಲರೂ ಜಾಯಿನ್ ಆಗಿ ಹಾಗೂ ಹೀಲಿಂಗ್ ಎಲ್ಲ ಸ್ವೀಕರಿಸೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು.